ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಸಿರಿ ಸಂಭ್ರಮ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ನಾವು ಸಂಡೇ ಬನ್ನೇರುಘಟ್ಟ ಟ್ರಿಪ್ ಹೋಗಿದ್ವಿ, ಒನ್ ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು. ಮಕ್ಕಳನ್ನು ತುಂಬ ದಿನದಿಂದ ಅನಿಮಲ್ಸ್ನೆಲ್ಲನೂ ನೋಡಬೇಕು ಅಂತ ಹಠ ಮಾಡ್ತಾಯಿದ್ರು. ನಾವು ಇದು ಆಲ್ರೆಡಿ ಒಂದು 2 ಅಥವಾ 3 ಸಲ ಹೋಗಿ ಬಂದಿದ್ದೀವಿ. ಮತ್ತೆ ಹೋಗೋಣ ಅಂದ್ಬಿಟ್ಟು ಮಕ್ಕಳು ಹಠ ಮಾಡ್ತಾಯಿದ್ರು ನೋಡಬೇಕು ಅಂತ ಹೇಳ್ಬಿಟ್ಟು. ಸರಿ ಹೋಗೋಣ ಅಂದ್ಬಿಟ್ಟು ಸಂಡೇ ಬೆಳಗ್ಗೆ ಇಲ್ಲೇ ಟಿಫನ್ ಎಲ್ಲ ಮನೆಯಲ್ಲೇ ಮುಗಿಸ್ಕೊಂಡು ನಾವು ಹೊರಟಿದ್ದೆ ಒಂದು 11:30 ಏನೋ ಆಗಿತ್ತು. ಹೊರಟಿದ್ವಿ. ಅಷ್ಟು ಬೇಗನೆ ನೋಡಿ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಟ್ರಾಫಿಕ್ ಜಾಮ್ ಬೇರೆ ಆಗಿತ್ತು. ನಾವು ಅಲ್ಲಿ ಫೈನಲಾಗಿ ರೀಚ್ ಆಗೋಷ್ಟರಲ್ಲಿ 1 ಗಂಟೆ ಆಗಿತ್ತು. ಸರಿ ಅಂದ್ಬಿಟ್ಟು ಕಾರ್ನ ಪಾರ್ಕಿಂಗ್ ಮಾಡೋಣ ಅಂದ್ಬಿಟ್ಟು ಪಾರ್ಕಿಂಗ್ ಜಾಗನ ಹುಡುಕ್ತಾ ಇದ್ದೀವಿ. ಸಿಕ್ಕಾಬಟ್ಟೆ ರಶ್ ಇದ್ದರು. ಸಂಡೇ ಅಂತ ಅಂದರೆ ಅಕ್ಕಪಕ್ಕ ಇರೋ ಅಂಥ ಎಲ್ಲೆಲ್ಲಿಂದನೋ ಸಿಕ್ಕಾಪಟ್ಟೆ ದೂರದಿಂದ ಊರಿಂದ ಎಲ್ಲನೂ ಸಹ ಬಂದಿದ್ದರು. ಅಲ್ಲಿ ಜಾಸ್ತಿ ಏನಪ್ಪ ಅಂತಂದರೆ ಹಿಂದಿಯವರು ತುಂಬ ಜನ ಇರ್ತಾಯಿದ್ರು ನೋಡಿ. ಅಲ್ಲಲ್ಲೇ ಅವರು ವಾರ ಫುಲ್ಲು ಕೆಲಸ ಮಾಡಿಕೊಂಡು ರೂಮ್ಗಳು ಮಾಡ್ಕೊಂಡು ಇರ್ತಾರೆ ನೋಡಿ. ಸಂಡೇ ಎಲ್ಲಾದರೂ ಆರಾಮಾಗಿ ಫ್ರೀಯಾಗಿ ಎಂಜಾಯ್ ಮಾಡ್ಕೊಂಡು ಬರೋಣ ಅಂತ ಬರೋರೆ ಅಲ್ಲಿ ತುಂಬ ಸಿಕ್ಕಾಪಟ್ಟೆ ಜನ ಇದ್ದರು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಅದಕ್ಕೋಸ್ಕರ ನಾವೂ ಸಹ ಮಕ್ಕಳಿಗೆ ಟೋಪಿ ಛತ್ರಿ ಎಲ್ಲನೂ ಸಹ ತೊಗೊಂಡೋಗಿದ್ವಿ. ಅಲ್ಲಿಗೆ ಫೈನಲ್ ಆಗಿ ನಾವು ಬನ್ನೇರುಘಟ್ಟ ಝೂ ಹತ್ರ 1 o'clockಗೆ ರೀಚ್ ಆದ್ವಿ. ಅಷ್ಟರಲ್ಲಿ ನಾವು ಟಿಕೆಟ್ನ ತೊಗೊಬೇಕಾಗಿತ್ತು. ಅವರು ಟಿಕೆಟ್ ತೊಗೊಂಬರೋಕ್ಕೆ ಹೋದರು. ಟಿಕೆಟು ಅಲ್ಲಿ ಒಬ್ರಿಗೆ ಏನಪ್ಪ ಅಂತಂದರೆ ಸಫಾರಿಲಿ ಹೋಗೋ ಆಪ್ಷನ್ನು ಇದೆ. ಅಲ್ಲಿ ಕಾಡೊಳಗಡೆ ಬಸ್ಸಲ್ಲೆಲ್ಲನೂ ಕರ್ಕೊಂಡು ಹೋಗ್ತಾರೆ. ಅದಕ್ಕೆ 400 ಚಾರ್ಜ್ ಮಾಡ್ತಾರೆ. ನಾವು ಸಫಾರಿಲಿ ಹೋಗಿ ನೋಡಿಕೊಂಡು ನೆಕ್ಸ್ಟು ನಾವು ಆಚೆ ಕಡೆ ಬಂದು ಊಟ ಮುಗಿಸ್ಕೊಂಡು ನಾವು ಹಾಗೆ ನಡ್ಕೊಂಡು ಹೋಗಬೇಕು. ಮತ್ತು ಪ್ರಾಣಿಗಳನ್ನೆಲ್ಲನೂ ಬೋನಲ್ಲಿ ಕೂಡಾಕಿರ್ತಾರೆ, ಅದನ್ನು ಸಹ ನೋಡೋಕೆ ಹೋಗ್ಬೋದು. ಇದು ನೋಡಿ ಟಿಕೆಟು ನಮಗೆ 400 ತೊಗೊಂಡ್ರು. ಅಪ್ಪುಗೆ ಅವನಿಗೆ ಫ್ರೀ ಇತ್ತು. ತನ್ವಿಗೆ ಆಫ್ ಚಾರ್ಜ್ ತೊಗೊಂಡ್ರು, 250 ಏನೋ ತೊಗೊಂಡ್ರು. ಅವಳಿಗೆ 7.5 ಅಲ್ವಾ, ಅದಕ್ಕೋಸ್ಕರ ಆಫ್ ಚಾರ್ಜ್ ತೊಗೊಂಡ್ರು. ಅಪ್ಪುಗೆ 3.5 years, ಅವನಿಗೇನು ಫ್ರೀ ಇತ್ತು. 5 years ಅಬೋವ್ ಇರೋರಿಗೆ ಮಾತ್ರ ಚಾರ್ಜ್ ಮಾಡ್ತಾರೆ ನೋಡಿ. ಇದೇ ಥರ ಬಸ್ ಇರುತ್ತೆ ಅಲ್ಲಿ, ಅವರೇ ಬಸ್ಸಲ್ಲಿ ಸಹ ಕರ್ಕೊಂಡು ಹೋಗ್ತಾರೆ. ನಮಗಂತೂ ಮುಂದೆನೇ ಜಾಗ ಸಿಕ್ತು, ಪ್ರಾಣಿಗಳನ್ನೆಲ್ಲನೂ ನೋಡೋದಕ್ಕೆ ಮುಂದೆನೇ ಜಾಗ ಸಿಕ್ತು. ಅಲ್ಲೇ ಸಹ ಕೂತ್ಕೊಂಡ್ವಿ. ಎಲ್ಲರೂ ಸಹ ಟಿಕೆಟ್ನ ತೊಗೊಂಡು ಈ ರೀತಿಯಾಗಿ ಏನೋ ಒಂಥರ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿತ್ತು ಹೋಗಿ ಬಂದಿದ್ದು. ಸಫಾರಿಲಿ ಅವರೇ ಸಹ 1 hour ಜರ್ನಿ ಏನೋ ಆಗುತ್ತೆ, 1 hour ಆಗುತ್ತೆ. ಅವರೆಲ್ಲನೂ ಸಹ ತೋರಿಸ್ಕೊಂಡು ಮತ್ತೆ ರಿಟರ್ನ್ ಕರ್ಕೊಂಡು ಬಂದು ಬಿಡ್ತಾರೆ ನೋಡಿ. ಸಿಕ್ಕಾಬಟ್ಟೆ ದೊಡ್ಡ ಕಾಡು ಅಂತಲೇ ಹೇಳ್ಬೋದು ಬನ್ನೇರುಘಟ್ಟ ಕಾಡು. ಅಲ್ಲಿ ಪ್ರಾಣಿಗಳನ್ನ ಬಿಟ್ಟಿದ್ದಾರೆ ಕಾಡಲ್ಲಿ. ನಾವು ಬಸ್ಸಲ್ಲಿ ಸಫಾರಿಲಿ ಹೋಗಬೇಕಾದ್ರೆ ಪ್ರಾಣಿಗಳೆಲ್ಲನೂ ಸಿಗ್ತವೆ, ನೋಡಿಕೊಂಡು ಆರಾಮಾಗಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ತನ್ವಿ ಅಂತೂ ಸಿಕ್ಕಾಬಟ್ಟೆ ಖುಷಿಯಾಗಿದ್ಲು. ಅವಳಿಗೆ ಫ್ರಂಟ್ ಅಲ್ಲೇ ಒಂದು ಸೀಟ್ ಸಿಕ್ತು. ಅವಳಿಗೆ ಆರಾಮಾಗಿ ಅವಳು ಮುಂದೆನೇ ಕುತ್ಕೊಂಡು ನೋಡ್ತಾ ಇದ್ಲು ನೋಡಿ. ನಿಮ್ಗೆ ಆಲ್ರೆಡಿ ಕಾಣಿಸ್ತಿದೆ ಅಂತ ಅನಿಸ್ತಿದೆ ನೋಡಿ. ರೋಡಲ್ಲೇ ಎಲ್ಲನೂ ಜಿಂಕೆಗಳು, ಪ್ರಾಣಿಗಳು ಎಲ್ಲನೂ ಸಹ ಓಡಾಡ್ತಿರ್ತವೆ. ಅಲ್ಲಲ್ಲಿ ಎಲ್ಲಿ ಪ್ರಾಣಿಗಳು ಬರ್ತಾವೋ ಅವಾಗ ಅವರಲ್ಲಿ ಸ್ಟಾಪ್ ಮಾಡಿಬಿಟ್ಟು ನೋಡಿ ಅಂದ್ಬಿಟ್ಟು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಅದ್ರ ಬಗ್ಗೆ ಏನಂತ ತಿಳಿಸ್ಕೊಡ್ತಾರೆ. ಒಂಥರ ಮಕ್ಕಳಿಗೆ ಈ ರೀತಿಯಾಗಿ ನಾವು ಸಹ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದರೆ ಏನೋ ಒಂಥರ ಮೆಮೊರಿ ಮತ್ತು ಮೈಂಡ್ ಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರಾಣಿಗಳ ಬಗ್ಗೆ ಅವರು ಸಹ ತಿಳ್ಕೊತಾರೆ ನೋಡಿ. ಅಲ್ಲಿ ಎಲಿಫೆಂಟ್ ಕಾಣಿಸ್ತಿದೆ ಅಂತ ತಿಳ್ಕೊತೀನಿ. ಹಾಗೆ ಅದ್ರ ಪಕ್ಕದಲ್ಲಿ ಸಹ ಒಂದು ಕೆರೆನೂ ಸಹ ಇತ್ತು. ಪ್ರಾಣಿಗಳು ಕುಡಿಯೋದಕ್ಕೆ ಅಂತಲೇ ಕಾಡೊಳಗಡೆ ಒಂದು 2-3 ಕೆರೆನೂ ಸಹ ಮಾಡಿದ್ದಾರೆ. ಪ್ರಾಣಿಗಳು ಇನ್ನೇನು ಮಾಡ್ತವೆ ಕಾಡಲ್ಲಿ ಇರಬೇಕಾದ್ರೆ, ಬಿಸಿಲಿರ್ಬೇಕಾದ್ರಂತೂ ಸಿಕ್ಕಾಪಟ್ಟೆ ಅವ್ರಿಗೆ ನೀರು ಬೇಕೇ ಬೇಕು ಪ್ರಾಣಿಗಳಿಗೆ. ಅಲ್ಲಲ್ಲಿ ಕೆರೆಗಳನ್ನ ಮಾಡಿಬಿಟ್ಟು ಬಿಟ್ಟಿದ್ದಾರೆ ನೋಡಿ. ಜಿಂಕೆಗಳೆಲ್ಲನೂ ಅಲ್ಲಿ ಸಿಕ್ಕಾಪಟ್ಟೆ ಓಡಾಡ್ತಿದೆ ನೋಡಿ. ಅಲ್ಲಿ ಗುಂಪಾಗೇ ಎಷ್ಟು ಸಹ ಇದೆ ಅಂತ. ಅಲ್ಲಿ ಡೋರ್ನ ಹತ್ರ ನಾವು ಹೋಗಿ ನಿಂತ್ಕೊಳ್ಳೋದಕ್ಕೆ ಬಿಡಲ್ಲ. ಸಫಾರಿ ಅಂದರೆ ಒಂದು ವ್ಯಾನಿಗೆ ಫುಲ್ಲು ಗ್ರಿಲ್ ಥರ ಎಲ್ಲನೂ ಮಾಡಿಬಿಟ್ಟಿರ್ತಾರೆ. ಪ್ರಾಣಿಗಳು ಬಂದ್ರೂ ನಮಗೆ ಏನೇ ಅಪಾಯ ಆಗಲ್ಲ, ಆ ರೀತಿಯಾಗಿ ಮಾಡಿರ್ತಾರೆ. ಅಲ್ಲಲ್ಲಿ ಎಲ್ಲೆಲ್ಲಿ ಪ್ರಾಣಿಗಳು ಸಿಗ್ತವೋ ಅಲ್ಲಿ ನಿಲ್ಲಿಸ್ಬಿಟ್ಟು ಈ ರೀತಿಯಾಗಿ ತೋರಿಸ್ತಾರೆ ನೋಡಿ. ಜಿಂಕೆಗಳಂತೂ ಸಿಕ್ಕಾಪಟ್ಟೆ ಜಾಸ್ತಿನೇ ಇತ್ತು. ಗುಂಪಾಗಿ ಅಲ್ಲಲ್ಲೇ ಅವು ವಾಸಸ್ಥಾನ ಮಾಡ್ಕೊಂಡಿರ್ತವೆ. ಇವಕ್ಕೆ ಊಟನೂ ಸಹ ಹಾಕ್ತಾರೆ. ದಿನಕ್ಕೆ 2 times ಏನೋ ಊಟ ಹಾಕ್ತಾರಂತೆ. ಬೆಳಗ್ಗೆ ಮಾರ್ನಿಂಗ್ ಹಾಕ್ಬಿಟ್ಟು ಮತ್ತು ಸಂಜೆ 4 ಗಂಟೆಗೆ ಊಟನ ಹಾಕ್ತಾರೆ. ಅಲ್ಲಿ ಯಾವಾಗ ಊಟದ ಟೈಮ್ ಬಿಟ್ಟಾಗ ಯಾರನ್ನೂ ಸಹ ಬಿಡೋದಿಲ್ಲ ಅಲ್ಲಿ. ಈ ರೀತಿಯಾಗಿ ನೋಡಿ ಜಿಂಕೆ, ಸಾರಂಗ ಆಗಿರ್ಬೋದು ಎಲ್ಲನೂ ಸಹ ಸಿಕ್ಕಾಪಟ್ಟೆ ಇತ್ತು. ಗಾಡಿ ಪಕ್ಕದಲ್ಲೇ ಸಹ ಬರ್ತಿರ್ತವೆ. ತುಂಬಾ ಚೆನ್ನಾಗಿತ್ತು ನೋಡಿ. ಎಷ್ಟು ಜಿಂಕೆಗಳಿವೆ, ಗುಂಪಲ್ಲೇ ಸಹ ಅಲ್ಲಲ್ಲೇ ಸಹ ಇರ್ತವೆ. ಮಕ್ಕಳು ಒಂಥರ ಏನೋ ಖುಷಿಪಟ್ಟು ಎಲ್ಲನೂ ಸಹ ನೋಡಿಕೊಂಡು ಬಂದ್ವಿ.
ಹಾಗೆ ನೆಕ್ಸ್ಟು ಮುಂದೆ ಬಂದರೆ ಎಲಿಫೆಂಟ್ ಇತ್ತು. ಅದು ನೋಡಿ ಬೇಬಿ ಎಲಿಫೆಂಟು, ಅದು 1 ತಿಂಗಳು ಬೇಬಿ ಅಂತೆ. ಅದು ಅವರೇ ಹೇಳಿದ್ರು, ಸಫಾರಿ ಅವರು ಕರ್ಕೊಂಡು ಹೋಗ್ತಾರಲ್ವ ಅವರೇ ಹೇಳಿದ್ದು 1 ತಿಂಗಳು ಎಲಿಫೆಂಟ್ ಅದು. ಅವ್ರಿಗೂ ಅಷ್ಟೇ ಅಲ್ಲಿ ಆನೆಗಳಿಗೂ ಸಹ ಅಲ್ಲಿ ಊಟದ ಟೈಮಿಂಗ್ಸ್ ಬಂದಾಗ ಊಟನ ಹಾಕ್ತಾರೆ. ಇದೇ ರೀತಿಯಾಗಿ ನಾವು ಸಹ ನಮ್ಮನ್ನ ಆಚೆ ಕಡೆ ಬಿಡಲ್ಲ. ಆವಾಗ ಪ್ರಾಣಿಗಳು ಎಲ್ಲಿ ಸಿಗ್ತಾವೋ ಅಲ್ಲಿ ನಿಲ್ಲಿಸ್ಬಿಟ್ಟು ನಮಗೆ ತೋರಿಸ್ತಾರೆ. ಅಪ್ಪು ಎಲಿಫೆಂಟ್ನ ನೋಡಬೇಕು ಅಂದ್ಬಿಟ್ಟು ಅವ್ರ ಅಕ್ಕ ಹತ್ರ ಹೋಗ್ಬಿಟ್ಟ. ನಮ್ಮ ಹತ್ರ ಕೂತಿದ್ದ ಅವನು ಸಿಕ್ಕಾಪಟ್ಟೆ ಇಷ್ಟ ಪ್ರಾಣಿಗಳಂತಂದರೆ. ನೋಡಿ ಈ ರೀತಿಯಾಗಿ ಗೇಟ್ಗಳನ್ನ ಇಟ್ಟಿರ್ತಾರೆ. ಅಲ್ಲಿ ಅವರು ಸಫಾರಿಯವರು ಹೋಗಿದ ತಕ್ಷಣ ಗೇಟ್ನ ಓಪನ್ ಮಾಡ್ತಾರೆ. ಈ ರೀತಿಯಾಗಿ ಪ್ರಾಣಿಗಳು ಕಾಡಿಂದ ನೆಕ್ಸ್ಟು ಇನ್ನೊಂದು ಮುಂದೆ ಬಂದ್ಬಿಡ್ತವೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಗೇಟ್ಗಳನ್ನ ಮಾಡಿರ್ತಾರೆ. ಗೇಟ್ ಓಪನ್ ಮಾಡಿದ ತಕ್ಷಣ ಮುಂದೆ ನಾವು ಹೋಗ್ಬೋದು. ಸಿಕ್ಕಾಪಟ್ಟೆ ದೊಡ್ಡ ಕಾಡು ಅಂತಲೇ ಹೇಳ್ಬೋದು. ನಾವೆಲ್ಲನೂ ಸಹ ನೋಡಿಕೊಂಡು ಬರೋದಕ್ಕೆ 1 ಅವರ್ ಆಗುತ್ತೆ. ಚೆನ್ನಾಗಿತ್ತು, ಏನೋ ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಬಿಸಿಲಿತ್ತು ಆದ್ರೂ ಆರಾಮಾಗಿ ಈ ರೀತಿಯಾಗಿ ಸಫಾರಿಲಿ ಹೋಗೋದು ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೋಡಿ ಅಲ್ಲಿ ಕರಡಿ ಕಾಣಿಸ್ತಿದೆ ನಿಮಗೆ, ಕರಡಿನೂ ಸಹ ಮಲ್ಕೊಂಡಿದೆ. ಅದು ಊಟದ ಟೈಮಲ್ಲಿ ಮಾತ್ರ ಅದು ಸ್ವಲ್ಪ ಆಚೆ ಬರುತ್ತಂತೆ. ರಾತ್ರಿ ಎಲ್ಲನೂ ಕಾಡಲ್ಲೇನೂ ಸಹ ಓಡಾಡ್ತಿರೋದ್ರಿಂದ ರಾತ್ರಿ ಫುಲ್ಲು ಓಡಾಡಿ ನಿದ್ದೆ ಇರಲ್ವಲ್ಲ, ಆವಾಗ ಈ ಟೈಮಲ್ಲಿ ಅವು ಮಲ್ಕೊಂಡ್ಬಿಡ್ತಾವಂತೆ. ಮತ್ತು ಬಿಸಿಲಿರುತ್ತಲ್ವ, ಪ್ರಾಣಿಗಳು ಬಿಸಿಲು ತಡೆಯೋದಿಲ್ಲ, ಅದಕ್ಕೋಸ್ಕರ ಕೆಲವೊಂದು ಪ್ರಾಣಿಗಳು ಮಲ್ಕೊಂಡಿರ್ತವೆ. ಅದನ್ನು ಸಹ ನಮಗೆ ತೋರಿಸ್ತಾರೆ ಅವರು. ನೋಡಿ ಈ ರೀತಿಯಾಗಿ ಅಲ್ಲಲ್ಲೇ ಸಹ ಗೇಟ್ಗಳನ್ನ ಹಾಕಿರ್ತಾರೆ. ಅಂದರೆ ಪ್ರಾಣಿಗಳು 1 kg ಇನ್ನೊಂದು kgಗೆ ಬರಬಾರ್ದು ಅಂತ ಹೇಳಿಬಿಟ್ಟು ಆ ರೀತಿಯಾಗಿ ಗೇಟ್ಗಳನ್ನೆಲ್ಲನೂ ಹಾಕಿರ್ತಾರೆ. ಅವ್ರು ಹೋಗಿದ ತಕ್ಷಣ ಅವರಿಗೆ ಅಂತ ಅಲ್ಲಿ ಸಪ್ರೇಟಾಗಿ ಅವ್ರಿಗೂ ಒಂದು ಸಹ ರೂಮ್ನ ಮಾಡಿ ಅವರು ಎಲ್ಲೂ ಸಹ ಸೇಫ್ಟಿಯಾಗಿ ಒಳಗಡೆನೇ ಸಹ ಇರ್ತಾರೆ. ಹುಲಿ ಸಿಂಹ ಎಲ್ಲನೂ ಬಂದುಬಿಡ್ತವೆ ಅಂತ ಹೇಳ್ಬಿಟ್ಟು ಅವರಲ್ಲಿ ಗ್ರಿಲ್ ಥರ ಹಾಕ್ಕೊಂಡು ನೋಡಿ ಚಿತ್ತಾಗಿ ಕಾಣಿಸ್ತಿದೆ ಅಂತತೆ ನಿಮಗೆ. ಮಲ್ಕೊಂಡಿದ್ದಾವೆ 2. ನೋಡಿ ಇಲ್ಲಿ ನೋಡಿ ಸಿಂಹ ಮಲಗಿದೆ. ರೋಡು ನೋಡಿ ನಮ್ಮ ಸಫಾರಿ ಪಕ್ಕದಲ್ಲೇ ಸಹ ಇದೆ, ಅದು ಸಿಂಹ ಕಾಣಿಸ್ತಿದೆ ಅಂತ ತಿಳ್ಕೊತೀನಿ. ರಾತ್ರಿ ಫುಲ್ಲು ಓಡಾಡ್ತಿರ್ತಾವಂತೆ. ಅವ್ರು ಹೇಳಿದ್ರು ಇವಾಗ ಎಲ್ಲರೂ ನೋಡೋಕೆ ಬರ್ತಿದ್ದೀವಲ್ಲ ಅವೇನು ಓಡಾಡಲ್ವಾ ಅಂತ ಹೇಳಿದ್ದಕ್ಕೆ ರಾತ್ರಿ ಫುಲ್ಲು ಅವರು ಬೇಟೆಯಾಡಿರ್ತವೆ ಪ್ರಾಣಿಗಳು, ಅದಕ್ಕೋಸ್ಕರ ಇವಾಗ ಮಲ್ಕೊಂಡಿರ್ತಾರೆ ಅಂತ ಅವ್ರು ಹೇಳಿದ್ದು. ನೋಡಿ ಈ ಕಡೆ ಸಿಂಹ, ಹುಲಿ ಎಲ್ಲನೂ ಸಹ ಅದು 2 ಅವರಿಂದ ಅಲ್ಲೇ ಸಹ ಕೂತಿದೆಯಂತೆ. ಅವ್ರು ಹೇಳಿದ್ರು ಸಫಾರಿ ಅವರು. ಸರಿ ಒಂಥರ ಚೆನ್ನಾಗಿತ್ತು ಅಂತಾರೆ ಹೇಳ್ಬೋದು. ನೋಡಿಕೊಂಡು ಆರಾಮಾಗೆ ಬಂದ್ವಿ ನಾವೂ ಸಹ. ನೋಡಿ ಈಗಿನ ಜನ್ರೇಷನ್ಗೆ ಏನಪ್ಪ ಅಂತಂದರೆ ಈ ರೀತಿಯಾಗಿ ನಾವು ಕಾಡಲ್ಲಾದರೂ ಅಥವಾ ಝೂಗಳಲ್ಲಿ ಹೋಗಿ ಪ್ರಾಣಿಗಳನ್ನ ತೋರಿಸ್ಬೋದು. ನೆಕ್ಸ್ಟ್ ಜನ್ರೇಷನ್ಗೆ ಬಂದರೆ ಆ ರೀತಿಯಾಗಿ ಏನೂ ಇರೋದೇ ಇಲ್ಲ ಅಂತ ತಿಳ್ಕೊತೀನಿ. ಏನಂತಂದರೆ ನಾವು ಇವಾಗ ಏನು ಕ್ಯಾಲೆಂಡರ್ ಬರುತ್ತೆ ನೋಡಿ, ಆ ಥರ ಪೋಸ್ಟಲ್ಲಿ ಸಹ ನಾವು ಮಕ್ಕಳಿಗೆ ತೋರಿಸ್ಬೇಕಾಗತ್ತೆ. ಹಾಗೆ ಸಿಂಹ ನೋಡಿ ಯಾವ ರೀತಿಯಾಗಿ ಮಲಗಿದೆ, ರಾಜಾರೋಷವಾಗಿ ಮಲಗಿದೆ, ಆರಾಮಾಗಿ. ಅವ್ರಿಗೇನು ಭಯನೇ ಇರಲ್ಲ. ನಮಗೆ ನೋಡ್ತಾ ಇದ್ರೆ 1 ಸೆಕೆಂಡ್ ಹಾಗೆ ಎದೆ ಜಲ್ ಅನಿಸುತ್ತೆ, ಆ ರೀತಿಯಾಗೇ ಇರುತ್ತೆ. ಅದನ್ನು ನೋಡ್ತಾ ಇದ್ದರೆ ಸಿಕ್ಕಾಪಟ್ಟೆ ದೊಡ್ಡದಾಗೆ ಕಾಣಿಸುತ್ತೆ. ಅದು ಏಜಾಗಿದೆ ಅಂತ ಕಾಣಿಸುತ್ತೆ. ನೋಡಿ ರಿಯಲಿಯಾಗಿ ಹೆಂಗೆ ಕಾಣಿಸ್ತಿದೆ ಅಂತಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು, ಆ ರೀತಿಯಾಗೆ ನೋಡ್ತಿದೆ. ಇಲ್ಲಿ ನೋಡಿ ಟೈಗರು ರಾಜಾರೋಷವಾಗಿ ಓಡಾಡ್ತಿರುತ್ತೆ. ವೈಟ್ ಟೈಗರ್ ಆಗೋದು, ಈ ಥರ ಟೈಗರ್ಗಳಾಗಲಿ ಸಿಕ್ಕಾಪಟ್ಟೆ ಇದೆ. ಈ ರೀತಿಯಾಗಿ ಪ್ರಾಣಿಗಳನ್ನೆಲ್ಲನೂ ಸಫಾರಿಲಿ ಇಷ್ಟು ಪ್ರಾಣಿಗಳನ್ನ ನಮಗೆ ತೋರಿಸಿದ್ರು. ಇದು ಬಂದಂದು ಝೂ ಒಳಗಡೆ. ನಾವು ಆಚೆ ಕಡೆ ಹೋಗ್ಬಿಟ್ಟು ಸಫಾರಿಲಿ ಹೋಗಿ ಬಂದಾದಮೇಲೆ ಊಟದ ಟೈಮ್ ಆಗಿತ್ತು. ಸರಿ ಊಟ ಮಾಡ್ಕೊಂಡು ಮತ್ತೆ ಒಳಗಡೆ ಹೋಗ್ಬಿಡೋಣ, ಇನ್ನು ಒಳಗಡೆ ಹೋದರೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ಕೊಂಡು ನಾವು ಹಾಗೆ ನಡ್ಕೊಂಡು ಹೋಗಿ ನೋಡ್ಕೊಂಡು ಬರ್ಬೋದು. ಇದೆಲ್ಲನೂ ಸಹ ಝೀಬ್ರಾ ನಡ್ಕೊಂಡು ನೋಡಿಕೊಂಡು ಹೋಗ್ಬಿಟ್ಟು ಒಳಗಡೆ ಹೋಗಿ ಹಾಗೆಯೇ ನಡ್ಕೊಂಡು ನಾವು ಎಲ್ಲನೂ ಫುಲ್ಲು ನೋಡ್ಕೊಂಡು ಬರ್ಬೋದು. ಒಂದು 2-3 ಅವರ್ ಆದರೂ ಸಾಕಾಗಲ್ಲ. ನಮಗಂತೂ ನಡೆದು ಕಾಲೆಲ್ಲ ನೋವು ಬಂದುಬಿಟ್ಟಿತ್ತು. ಇದು ನೋಡಿ ಪ್ಲೇನ್ ಝೀಬ್ರಾ ಅಂತೆ. ನಮಗಂತೂ ಅಭ್ಯಾಸ ಇಲ್ವಲ್ಲ, ನಡೆದು ಆಲ್ರೆಡಿ ಅರ್ಧ ಎನರ್ಜಿ ಹೋಗ್ಬಿಟ್ಟಿತ್ತು. ಅಪ್ಪು ಮತ್ತು ಅಮ್ಮು ಅಂತೂ ಸಿಕ್ಕಾಪಟ್ಟೆ ಎನರ್ಜಿ ಅವ್ರಿಗೆ. ಅಷ್ಟು 2-3 ಅವರು ಅವರಿಬ್ಬರನ್ನೇ ಸಹ ಓಡಾಡಿದ್ದಾರೆ, ಎತ್ಕೊ ಅಂತ ಹೇಳಲೇ ಇಲ್ಲ. ಫಸ್ಟು ನಾವು ಜಿರಾಫೆನ ನೋಡೋಕ್ಕೆ ಹೋದ್ವಿ. 2 ಜಿರಾಫೆ ಇತ್ತು. ಮತ್ತು ಇನ್ನು ಪ್ರಾಣಿಗಳನ್ನೆಲ್ಲನೂ ತುಂಬಾ ಇಡಬೇಕು, ಸ್ವಲ್ಪ ಕಮ್ಮಿ ಇದೆ. ಬರ್ತಾ ಪ್ರಾಣಿಗಳ ಸಂಖ್ಯೆ ಸತತವಾಗಿ ಕಮ್ಮಿ ಆಗ್ತಾ ಇದೆ. ಇನ್ನು ಪ್ರಾಣಿಗಳು ನಾವು ಹೋದ ವರ್ಷ ಹೋದಾಗ ತುಂಬ ಪ್ರಾಣಿಗಳಿತ್ತು, ಈ ಸಲ ಸ್ವಲ್ಪ ಇನ್ನೂ ಕಮ್ಮಿ ಇದೆ. ಮತ್ತು ಇನ್ನೂ ಎಲ್ಲ ಪ್ರಾಣಿಗಳನ್ನ ಬೇರೆ ಕಡೆಯಿಂದ ತರಿಸೋದಕ್ಕೆ ಮತ್ತು ಅದಕ್ಕೆಲ್ಲನೂ ಮನೆಗಳು ಬೇಕಲ್ವ, ಅದಕ್ಕೋಸ್ಕರ ಎಲ್ಲನೂ ಸಹ ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಭಾನುವಾರ ಬಂತಂದರೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಮತ್ತು ಭಾನುವಾರ ಏನಪ್ಪ ಅಂತಂದರೆ 50
ರುಪೀಸು ಚಾರ್ಜು ಜಾಸ್ತಿನೇ ಸಹ ಮಾಡ್ತಾರಂತೆ ಅಲ್ಲಿ. ಎಲ್ಲೆಲ್ಲಿಂದನೋ ಸಿಕ್ಕಾಬಟ್ಟೆ ಜನ ಇರ್ತಾರೆ, ಮಕ್ಕಳನ್ನೆಲ್ಲನೂ ಕರ್ಕೊಂಡು ಸಿಕ್ಕಾಬಟ್ಟೆ ಜನ ಇದ್ರು ಅಂತಲೇ ಹೇಳ್ಬೋದು. ಆಗಲೇ ಅಲ್ಲಿ ಶೋಗೆ ಅಂತ ಹೇಳ್ಬಿಟ್ಟು ಡೈನೋಸನ್ನು ಸಹ ಮಾಡಿ ಇಕ್ಕಿದ್ದಾರೆ. ಒಂಥರ ಪಾರ್ಕ್ ಅಂದಮೇಲೆ ಈ ರೀತಿಯಾಗೆಲ್ಲ ಇದ್ರೇ ಅಲ್ವಾ ಚೆನ್ನಾಗಿರೋದು. ಅದಕ್ಕೇ ಮಕ್ಕಳನ್ನು ಸಹ ಎಲ್ಲನೂ ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ಇದೇನೋ ಸಿಂಗಳಿಕ ಅಂತೆ ಪ್ರಾಣಿ ಹೆಸರು. ಎಲ್ಲನೂ ಸಹ ಬಗೆ ಬಗೆಯಾದ ಪ್ರಾಣಿಗಳನ್ನು ಅಲ್ಲಿದೆ, ಯಾವುದ್ಯಾವುದು ಅಂತಲೇ ಗೊತ್ತಾಗೋದೇ ಇಲ್ಲ. ಇದೇನಪ್ಪ ಪ್ರಾಣಿಗಳ ಹೆಸರು ಅಂದರೆ ನೋಡಿ, ಟೈಗರ್ ನೋಡಿ ಇಲ್ಲಿದೆ. ಇದೆಲ್ಲನೂ ಸಹ ನಾವು ನಡ್ಕೊಂಡು ಹಾಗೇ ಸಹ ನೋಡಿಕೊಂಡು ಬರ್ಬೋದು. ಬಂಗಾಳ ಕೊಲ್ಲಿ ಅಂತೆ ಇದ್ರ ಹೆಸರು ಬಂದು. ನಾವು ಅಲ್ಲಿ ಯಾರ್ಯಾರು ಪ್ರಾಣಿಗಳನ್ನ ಅವರು ಸಾಕೋದಕ್ಕೆ ತೊಗೊಂಡಿರ್ತಾರೆ ಅವ್ರ ನೇಮು ಮತ್ತು ಅದ್ರ ಬಗ್ಗೆ ಏನೇನು ತಿಂತವೆ ಆಹಾರ ಅದೆಲ್ಲನೂ ಸಹ ಬೋರ್ಡ್ನ ಹಾಕಿರ್ತಾರೆ. ಸಿಕ್ಕಾಪಟ್ಟೆ ಮಕ್ಳಿಗಂತೂ ತುಂಬಾ ಚೆನ್ನಾಗಿ ನಾವಲ್ಲಿ ತಿಳಿಸ್ಕೊಡ್ಬೋದು, ಅದ್ರ ಬಗ್ಗೆ ಪ್ರಾಣಿಗಳ ಬಗ್ಗೆ ತಿಳಿಸ್ಕೊಡ್ಬೋದು. ನಮಗೆ ಬೇಕಂತಂದರೆ ನಮಗೆ ಇಷ್ಟ ಆಯಿತು ಅಂತಂದರೆ ಆ ಪ್ರಾಣಿನ ನಾವು ತಗೊಂಡು, ಅಂದರೆ ನಾವು ಹೋಗ್ಬಿಟ್ಟು ಅಲ್ಲಿ ಇಷ್ಟು ಅಮೌಂಟು ನಾವು ದುಡ್ಡು ಕೊಡ್ತೀವಿ, ಈ ಪ್ರಾಣಿನ ನಾವು ದತ್ತು ತೊಗೊತೀವಿ ಅಂತ ಹೇಳಿದ್ರೆ ಅವರು ನಮ್ಮ ಹೆಸ್ರಿಗೆ ಮಾಡಿಕೊಟ್ಬಿಟ್ಟು ತಿಂಗಳು ನಮಗೆ ಅದ್ರ ಊಟಕ್ಕೆ ಏನು ಬೇಕೋ ಆ ಚಾರ್ಜ್ನ ನಾವು ಕೊಡಬೇಕಾಗತ್ತೆ, ಡೊನೇಟ್ನ ಮಾಡ್ಬೋದು. ಈ ರೀತಿಯಾಗಿ ಸಿಕ್ಕಾಪಟ್ಟೆ ತುಂಬ ಜನ ಅಲ್ಲಿ ಮಾಡ್ತಿದ್ದಾರೆ. ಪ್ರಾಣಿಗಳಿಗೆ ಆಹಾರ ಬೇಕಲ್ವಾ, ಆಹಾರ ಇಲ್ಲ ಅಂತಂದರೆ ಹೇಗೆ ಬದುಕ್ತವೆ ಅಂತ ಹೇಳ್ಬಿಟ್ಟು ಕೆಲವು ಜನ ಎಲ್ಲನೂ ಡೊನೇಟ್ ಮಾಡ್ಕೊಂಡಿದ್ದಾರೆ ಪ್ರಾಣಿಗಳನ್ನ ನಮಗೆ ಅಂತ ಹೇಳ್ಬಿಟ್ಟು. ಅಲ್ಲಿ ತಿಂಗಳು ಅಥವಾ ದಿನ ಏನು ಅವಕ್ಕೆ ಊಟ ಬೇಕೋ, ಇವಾಗ ಸಿಂಹ ಹುಲಿ ಅದೆಲ್ಲ ತಿನ್ನೋದೆ ಅಂದರೆ ಏನಪ್ಪ ಅಂದರೆ ಮಾಂಸ ಬೇಕೇ ಬೇಕು. ಮಾಂಸ ಎಲ್ಲ ಈಗಿನ ಇದರಲ್ಲಿ ಸಿಕ್ಕಾಪಟ್ಟೆ ರೈಟ್ ಇದೆ. ಆ ರೀತಿಯಾಗಿ ಕೆಲವು ಜನ ಬಂದವರು ಅಲ್ಲಿ ನೋಡಿ ಪ್ರಾಣಿಗಳು ಇಷ್ಟ ಆದರೆ ಡೊನೇಟ್ ಮಾಡಿಕೊಂಡು ತಿಂಗಳು ಕೊಡೋ ಥರನೋ ಅಥವಾ ಡೈಲಿ ಕೊಡೋ ಥರನೋ ಆ ರೀತಿಯಾಗಿಯೂ ಸಹ ಮಾಡ್ಕೊಂಡು ಹೋಗ್ತಾರೆ. ನಾವು ಸಿಕ್ಕಾಪಟ್ಟೆ ಪ್ರಾಣಿಗಳನ್ನೆಲ್ಲನೂ ನೋಡಿದ್ವಿ ಮತ್ತು ಅದ್ರ ಬಗ್ಗೆನೂ ಎಲ್ಲನೂ ತಿಳ್ಕೊಂಡ್ವಿ. ಹಾಗೆ ಮಕ್ಳಿಗೂ ಸಹ ತಿಳಿಸ್ಕೊಟ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ನೋಡಿ ಎಲಿಫೆಂಟು 3 ಎಲಿಫೆಂಟ್ ಇದೆ. ಇದನ್ನು ಸಹ ಇಲ್ಲಿ ನಾವು ನಡ್ಕೊಂಡು ಹೋಗಿ ಹಾಗೆ ಬೋನಲ್ಲಿ ಕೂಡ ಹಾಕಿರ್ತಾರೆ. ಅದನ್ನು ಸಹ ನಾವು ಹತ್ತಿರದಿಂದನೇ ನೋಡಿಕೊಂಡು ಬರ್ಬೋದು. ನಮಗಿಷ್ಟ ಆದರೆ ಏನಾದರೂ ಡೊನೇಟ್ ಮಾಡಿಬಿಟ್ಟು ಸಹ ಬರ್ಬೋದು. ಪ್ರಾಣಿಗಳಿಗೆ ಏನಾದರೂ ಊಟ ಕೊಡಬೇಕು ಅಂತಂದರೆ ದುಡ್ಡು ರೀತಿಯಾಗಿ ಕೊಟ್ಟರೆ ಅವರು ಊಟನ ತೆಗೆದು ಅದಕ್ಕೆ ಮಾಡಿಸ್ತಾರೆ. ಹಾಗೆ ನೆಕ್ಸ್ಟು ಮುಂದೆ ಹೋದರೆ ಅಲ್ಲಿ ಕುರಿ ಅಂತ ಇತ್ತು, ಕಾಡು ಕುರಿ ಅಂತೆ ಅದನ್ನೆಲ್ಲನೂ ನೋಡಿಕೊಂಡು ಸಿಂಹ, ಹುಲಿ, ಟೈಗರು, ಚೀತಾ ಎಲ್ಲನೂ ಸಹ ಪ್ರತಿಯೊಂದು ಪ್ರಾಣಿನೂ ಸಹ ಅಲ್ಲಿ ಇದೆ. ನೋಡೋದಕ್ಕೇ ಒಂಥರ ಖುಷಿ ಆಗುತ್ತೆ ಮತ್ತು ಸ್ವಲ್ಪ ಟಯರ್ಡು ಆಗುತ್ತೆ. ಅಷ್ಟು ಸುತ್ತಬೇಕಲ್ವ, ಎಲ್ಲ ಸಿಕ್ಕಾಬಟ್ಟೆ ದೊಡ್ಡ ಕಾಡಂತಲೇ ಹೇಳ್ಬೋದು. ಅಷ್ಟನ್ನು ಸಹ ಸುತ್ತಬೇಕಲ್ವ, ಅಷ್ಟನ್ನು ಸಹ ನೋಡಿಕೊಂಡು ನಾವು ಆಚೆ ಬಂದ್ವಿ. ನೆಕ್ಸ್ಟು ಹಾಗೆ ಮುಂದೆ ಬಂದರೆ ವಿವಿಧ ರೀತಿಯಾಗಿ ಪ್ರಾಣಿಗಳನ್ನು ಸಹ ಅಲ್ಲಿ ಇಟ್ಟಿದ್ದಾರೆ. ಮತ್ತು ನೆಕ್ಸ್ಟು ಪಕ್ಷಿಗಳು, ಸಿಕ್ಕಾಬಟ್ಟೆ ಪಕ್ಷಿಗಳಿದೆ. ಅದ್ರ ಹೆಸರುಗಳು ಸಹ ನಮಗೆ ಬರಲ್ಲ. ನಾವೇನಪ್ಪ ನೋಡಿರ್ತೀವಿ ಅಂದರೆ ಗಿಳಿ ನೋಡಿರ್ತೀವಿ, ಪ್ಯಾರೆಟು, ಪಿಜನ್ನು, ಮತ್ತು ಕಾಗೆ, ಈಗಲ್ಲು ಆ ಥರ ಅಷ್ಟೇ ಸಹ ನೋಡಿರ್ತೀವಿ. ಮತ್ತು ಲವ್ ಬರ್ಡ್ಸು ಆ ಥರದನ್ನ ನೋಡಿರ್ತೀವಿ. ನಾವು ಇಲ್ಲಿ ಏನು ನೋಡಿರಲ್ವೋ ಅದನ್ನ ಅಲ್ಲಿ ನೋಡ್ಬೋದು. ನೋಡಿ, ಇದು ಬಂದು ಮುಳ್ಳಂದಿ. ಅದಕ್ಕೇನಪ್ಪ ಅದಕ್ಕೆ ಊಟ ಅಂತಂದರೆ ಸೊಪ್ಪು, ತರಕಾರಿ, ಕ್ಯಾರೆಟು ಆ ರೀತಿಯಾಗಿ ಊಟನ ಹಾಕ್ತಾರೆ. ನೋಡಿ, ಇದು ಬಂದು ಆಸ್ಟ್ರಿಚ್ ಪಕ್ಷಿ. ನೋಡಿ, ಅತಿ ವೇಗವಾಗಿ ಓಡುತ್ತೆ ಅಂತ ಹೇಳ್ತಾರಲ್ವ, ಆ ಪ್ರಾಣಿ ಇದು. ಒಂದು 3 ಅಥವಾ 4 ಏನೋ ಇತ್ತು. ನಾವು ಒಂದು 3 ಪಕ್ಷಿಗಳನ್ನ ನೋಡಿದ್ವಿ. ಸಿಕ್ಕಾಬಟ್ಟೆ ಹೈಟಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಹಾಗೆ ಹಾವು, ಕಾಳಿಂಗ ಸರ್ಪ ನೋಡಿ ಈ ರೀತಿಯಾಗಿ ಸಿಕ್ಕಾಬಟ್ಟೆ ಬಗೆ ಬಗೆಯಾದ ನಾಗರಾವ ಇರ್ಬೋದು, ಈ ಕಾಳಿಂಗ ಸರ್ಪ ಆ ರೀತಿಯಾಗಿ ಹಾವುಗಳೇನೋ ಸಿಕ್ಕಾಬಟ್ಟಿದೆ. ಎಲ್ಲ ಟೋಟಲ್ ಆಗಿ ನೋಡಿಕೊಂಡು ನಾವು ಫೈನಲ್ ಆಗಿ ಬೆಂಗಳೂರಿಗೆ ರೀಚ್ ಆದ್ವಿ. ಇವತ್ತಿನ 1 ಡೇ ಟ್ರಿಪ್ಪು, ಬನ್ನೇರುಘಟ್ಟ ಟ್ರಿಪ್ಪು ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.